ನನ್ನ ಮಗಳಿಗೆ ಶಾಂತಿ ನೆಮ್ಮದಿ ಸಿಗ್ಲಿ. ನನ್ನ ಮಗಳು ಯಾರು ಸಾಬಿ ಕಾರಣ ಅದಕ್ಕೆ ಹೋದ ವರ್ಷನೂ ಬೇಡ್ಕೊತಾ ಇದ್ದೀನಿ. ಇನ್ನ ನಮ್ಮಪ್ಪ ನನಗೆ ಪಲಿಸ್ಲಿಲ್ಲ. ನಮಗೆ ಮೋಸ ಮಾಡ್ತಾವ್ರೆ. ನಾನು ಆ ಅಪ್ಪನ ಮೇಲೆ ನಂಬಿದ್ದೀನಿ. ಆ ಅಪ್ಪಂಗಿನ ದೊಡ್ಡವ್ರು ಯಾರು ಇಲ್ಲ ಅಂತ ಹಗಲು ರಾತ್ರಿ ನಾನು ಅರ್ಧ ರಾತ್ರಿ ಸ್ವರತ್ ರಾತ್ರಿ ಆಗಲಿ ಆ ಅಪ್ಪನ ಪಾದ ಬಿಟ್ಟು ಹೋಗಿಲ್ಲ. ಅವ್ರು ಏನು ತೀರ್ಪು ಕೊಡ್ತಾರೆ ಅದಂತೆ ಆಗ್ಲಿ. ಹುಟ್ಟುತ್ತವಿಂದ ಒಂದು ದಿವಸ ನಾವು ಬರ್ತಡೇ ಮಿಸ್ಸೇ ಮಾಡಿಲ್ಲ ಕಣಪ್ಪ. ಅಂತ ಬಡಸ್ತಾನಲ್ಲ ಕಣ್ಣವ್ರ ಮನೆ ಮುಸ್ಲಿಂ ಭಾಷೆ ತಗೊಂಡು ನಾನು ಕಷ್ಟಪಟ್ಟು ಗಣಪ ಇಲ್ಲಿ ಬಂದಿರೋದು. ಆಟೋ ಡ್ರೈವರ್ಗೆ ಕೊಟ್ಟು ನಾನು ಮದುವೆ ಮಾಡಿದ್ದು. ಬೇರೆಯವ್ರ ಮನೆ ಕೆಲಸ ಮಾಡಿ ಮಕ್ಳನ್ನ ಸಾಕಿದ್ದೀನಪ್ಪ. ನಿಜ ಹೇಳಿರೋ ಕೆಲಸ ಸುಳ್ಳು ಹೇಳಿರೋ ಕೇಳ್ತೀರಾ ನೀವು? ಅಲ್ಲಿ ಮಾರಿಯೋದು ಮಾಣಿಕ್ಯ. ನಮ್ಗೆ ನಮ್ಮ ಮನೆನೇ ನಮ್ಮ ದೀಪನೇ ಆರ್ವಾಯ್ತಪ್ಪ. ದೇವ್ರು ಸುಮ್ಮನೆ ಹೇಳಲ್ಲ. ನಮ್ಮ ಮನೆ ದೀಪ ಆರೊಂದು ಬೀದಿ ಪಾದ ಹಾಕ್ಬಿಟ್ಟಿದೀವಪ್ಪ. ನಮ್ಮ ಮನೆ ಮಹಾಲಕ್ಷ್ಮಿನೇ ಹೊಂಟೋದ್ಲು. ಎಲ್ರಿಗೂ ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರಾ? ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ. ಇದು ಸೇರಿ ಇವರು 3ನೇ ವರ್ಷ ಇಲ್ಲಿ ಬರ್ತಾ ಇರೋದು ನಮ್ಮ ಆಶ್ರಮಕ್ಕೆ. ಮೇಡಮ್ ಹೆಸರು ಬಂದ್ಬಿಟ್ಟು ಭವ್ಯ ಅಂತ ಇವ್ರ ಹೆಸರು. ಇವ್ರ ಮಗಳು. ಸೊ ಈಗ ಇವ್ರ ಜೊತೆಲಿ ಇಲ್ಲ. ಅವ್ರದ್ದು ಇವತ್ತು ಹುಟ್ಟುದಬ್ಬ ಅಂತೆ. ಆ ಹುಟ್ಟುದಬ್ಬವನ್ನ ಇಲ್ಲಿ ಆಚರಣೆ ಮಾಡಕ್ ಬಂದಿದ್ದಾರೆ. ಬಹಳ ಬೇಜಾರಾಗುತ್ತೆ. ಏನಪ್ಪಾ ಅಂದ್ರೆ ಅವ್ರು ಇಲ್ವಲ್ಲ ಅಂತ ಬಹಳ ಬೇಜಾರಾಗುತ್ತೆ. ಬಟ್ ಅವ್ರು ಇಲ್ಲ ಅಂದ್ರೂ 3 ವರ್ಷ ಆದ್ರೂ ಅವ್ರ ನೆನಪಲ್ಲೇ ಇವ್ರು ಇನ್ನೂ ಕಾಲ ಕಳೀತಾ ಇದಾರೆ. ಜೊತೆಗೆ ಇಲ್ಲಿರೋರು ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆನ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಅವ್ರು ಇದಾರೇನೋ ನೆನಪಲ್ಲಿ ಮಾಡ್ತಾ ಇದಾರೆ. ನಾನು ಒಂದೇ ಒಂದು ಕೇಳ್ಕೊತೀನಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ ಅವ್ರಿಗೆ. ಆಮೇಲೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಭಗವಂತ ಅವ್ರ ಆತ್ಮಕ್ಕೆ ಒಳ್ಳೇದ್ ಮಾಡ್ಲಿ. ಇನ್ನೊಂದು ಜನ್ಮ ಅಂತ ಏನಾದ್ರು ಇದ್ರೆ ಪೂರ್ಣಾಯಸನ ಕೊಟ್ಟು ಮತ್ತೆ ನಿಮ್ ಮನೆಯಲ್ಲಿ ಊಟದಾರ ಮಾಡ್ಲಿ ಅಂತ ಬೇಡ್ಕೊಳ್ತೀನಿ. ಇಲ್ಲ ಗಂಡಾಗ್ಲಿ ಹೆಣ್ಣಾಗ್ಲಿ ಅದೆಲ್ಲ ಏನಿಲ್ಲ. ಯಾವ್ದೋ ಒಂದು ರೂಪದಲ್ಲಿ ನಿಮ್ ಮನೆಗೆ ಬಂದಿರ್ತಾರೆ. ಸೊ ನಿಮ್ಗೆ ಒಳ್ಳೇದಾಗ್ಲಿ. ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳ್ತೀರಾ? ಏನ್ ಹೇಳನಪ್ಪ, ಹೇಳಂತದ್ದು ಏನೈತಪ್ಪ? ಏನ್ ಹೇಳಂತದ್ದು ಏನಿಲ್ಲ. ಎಲ್ಲಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದೀಯಾ. ದೇವ್ರು ನಿನ್ಗೆ ಆಯಸ್ ಆರೋಗ್ಯ ಕೊಟ್ಟು ಚೆನ್ನಾಗಿ ಮಡಗ್ಲಿ. ನನ್ ಮಗಳಿಗೆ ಶಾಂತಿ ನೆಮ್ಮದಿ ಸಿಗ್ಲಿ. ನನ್ ಮಗಳು ಯಾರು ಸಾಬಿ ಕಾರಣ ಅದಕ್ಕೆ ಹೋದ ವರ್ಷನೂ ಬೇಡ್ಕೊತಾ ಇದ್ದೀನಿ. ಇನ್ನ ನಮ್ಮಪ್ಪ ನನಗೆ ಪಲಿಸ್ಲಿಲ್ಲ. ನಮಗೆ ಮೋಸ ಮಾಡ್ತಾವ್ರೆ. ನಾನು ಆ ಅಪ್ಪನ ಮೇಲೆ ನಂಬಿದ್ದೀನಿ. ಆ ಅಪ್ಪಂಗಿನ ದೊಡ್ಡವ್ರು ಯಾರು ಇಲ್ಲ ಅಂತ ಹಗಲು ರಾತ್ರಿ ನಾನು ಅರ್ಧ ರಾತ್ರಿ ಸ್ವರತ್ ರಾತ್ರಿ ಆಗಲಿ ಆ ಅಪ್ಪನ ಪಾದ ಬಿಟ್ಟು ಹೋಗಿಲ್ಲ. ಅವ್ರು ಏನು ತೀರ್ಪು ಕೊಡ್ತಾರೆ ಅದಂತೆ ಆಗ್ಲಿ. ನಾನು ಇರೋವರೆಗೂ ನಾನು ಮತ್ತನ್ನು ಬಿಡಲ್ಲ. ನಾನು ಆ ಅಪ್ಪನಿಗೆ ನನ್ನ ಮಗಳ ಹೆಸರಲ್ಲಿ ನಾವು ಇಷ್ಟ ಆದ್ರೂ ಸರಿ ನಾವು ಸೇವೆ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಹೋದ ವರ್ಷ ನಾನು ಇಲ್ಲಿ ನನ್ನ ಮಗಳಿಗೆ ನಾನು ₹1 ₹2 ನಾನು ಉಂಡಿ ಇಟ್ಟು ನಾನು ತಂದು ಕೊಡ್ತೀನಿ ಅಂತ ಹೇಳಿದೀನಿ. ತಂದು ನನ್ನ ಮಗಳನ್ನು ಹೆಸರೆಲ್ಲೂ ನಮ್ಮ ಅಪ್ಪನ ಪಾದ ಕೊಟ್ಟಿದ್ದೀನಿ. ನನ್ನ ಮಗಳಿಗೆ ನ್ಯಾಯ ಬೇಕು ಅಷ್ಟೇ. ದುಡ್ಡಿನ ಮುಂದೆ ಯಾವ ದುಡ್ಡಲ್ಲ. ಅವ್ರ ಮುಂದೆ ನಾವು ದೊಡ್ಡವರಲ್ಲ. ಅವ್ರಿಗೆ ಅವರು ಏನ್ ನನಗೆ ನ್ಯಾಯ ಕೊಡ್ತಾರೋ ಅದೇ ನನ್ಗೆ ಒಳ್ಳೆಯದು ತೀರ್ಪು ಅಂತ ಹೇಳ್ಕೊಳ್ತೀನಿ. ಒಳ್ಳೇದಾಗ್ಲಿ. ಅಪ್ಪಾಜಿ ನೀವೇನ್ ಹೇಳ್ತೀರಿ? ಮಾತಾಡು ಮಾತು. ಅವ್ರಿಗೆ ಬೇಜಾರು ಪಾಪ. ಯಾವಾಗ ನೋಡಿದ್ರು ಅವ್ರೆಲ್ಲಾರು ಸಿಗ್ತಾ ಇರ್ತಾರೆ. ಅವಾಗ ಬೇರೆ ಬೇರೆ ಏರಿಯಾಗಳಲ್ಲಿ ಅಲ್ಲಿ ಇಲ್ಲಿ ಸಿಗ್ತಾರೆ. ಅವ್ರ ಮುಖ ನೋಡಿದ್ರೆ ಹಿಂಗೆ ಇರುತ್ತೆ. ಬೇಜಾರಲ್ಲೇ ಇರ್ತಾರೆ. ಹೂನಪ್ಪ, ಹೆಂಗಪ್ಪ ನಾವ್ ಇಂಥ ವಸ್ತು ಕಳ್ಕೊಂಡ್ವಲ್ಲಪ್ಪ. ಮರ್ಯಾದೆ ಮಾಡಿಕ್ಯಪ್ಪ.
ಅಲ್ಲಿ ಮಾರಿಯೋದು ಮಾಣಿಕ್ಯ, ನಮ್ಗೆ ನಮ್ಮ ಮನೆನೇ ನಮ್ಮ ದೀಪನೇ ಆರ್ವಾಯ್ತಪ್ಪ. ದೇವ್ರ ಸುಮ್ಮನೆ ಹೇಳಲ್ಲ. ನಮ್ಮ ಮನೆ ದೀಪ ನಾವು ಬೀದಿ ಪಾಲಾಗ್ಬಿಟ್ಟಿದೀವಪ್ಪ. ನಮ್ಮ ಮನೆ ಮಹಾಲಕ್ಷ್ಮಿನೇ ಹೊಂಟೋದ್ಲು. ಯಾವತ್ ನನ್ನ ಮಗಳು ನಮ್ಮನ್ ಬಿಟ್ಟು ಅಲ್ಲ ಅವತ್ತೇ ನಾವು ಬೀದಿ ಪಾಲಾಗಿ ನಿಜವಾಗ ನಾವು ಅದ್ರಿಂದ ಈಚೆ ಬರಕ್ ಆಗ್ತಿಲ್ಲಪ್ಪ. ಯಾವತ್ ದೇವ್ರು ನಮಗೆ ಮುಕ್ತಿ ಕೊಡ್ತಾನ? ಈ ನರಕ ಸಾಕಪ್ಪ ನಮ್ಗೆ, ಈ ನರಕ ಸಾಕು ನಮ್ಗೆ. ಇದು ಪಾಪಿ ಮನೆ ನನ್ನ ಮಗಳು ಕಾಲಿಕ್ಕಿ ನನ್ನ ಮಗಳನ್ನೇ ತಗೊಂಡ್ಬಿಟ್ರು. ಯಾವತ್ ಅವ್ರು ಹೆಣ್ಣು ಗಂಡಿಗೆ ಅವ್ರು ಕೊಡ್ತಾನ ಗೊತ್ತಿಲ್ಲ. ಕಾಯ್ತಾ ಇದ್ದೀನಿ ಹಗಲು ರಾತ್ರಿ. ಸುಮ್ಮನೆ ಆಯ್ತು, ಅಳ್ಬೇಡಿ ದಯವಿಟ್ಟು. ಒಳ್ಳೇದಾಗ್ಲಿ. ಯಾಕಂದ್ರೆ ನೀವು ಒಳಗ್ ನೋಡೋ ನಿಮ್ ಮಗಳಿಗೆ ನೋವಾಗತ್ತೆ. ಇಲ್ಲಿ ನಿಮ್ ಮಗಳಿದಾರೆ ಅಂತ ಅನ್ಕೊಳ್ಳಿ. ಇಲ್ಲಿ ಇವಾಗ ನಿಮ್ ಮಗಳಿದ್ದಾರೆ, ಅವ್ರಿಗೆ ದುಃಖ ಬರೆಸ್ತೀರಾ? ಮಗಳು ಹುಟ್ಟುತ್ತೋ ಇನ್ನು ಒಂದು ದಿವಸ ನಾವು ಬರ್ತಡೇ ಮಿಸ್ಸೇ ಮಾಡಿಲ್ಲ ಕಣಪ್ಪ. ಅಂತ ಬಡಿಸ್ತಂದಲ್ಲ ಕಂಡವ್ರ ಮನೆ ಮುಸ್ಲಿಂ ಭಾಷೆ ತಗೊಂಡು ನಾನು ಕಷ್ಟಪಟ್ಟೆ ಕಣಪ್ಪ ಇಲ್ಲಿ ಬಂದಿರೋದು. ಆಟೋ ಡ್ರೈವರ್ಗೆ ಕೊಟ್ಟು ನನ್ನ ಮದುವೆ ಮಾಡಿದ್ದು. ಬೇರೆಯವ್ರ ಮನೆ ಕೆಲಸ ಮಾಡಿ ಮಕ್ಳು ಸಾಕಿದ್ದೀನಪ್ಪ. ನಿಜ ಹೇಳಿರೋ ಕೆಲಸ ಸುಳ್ಳು ಹೇಳಿರೋ ಕೇಳ್ತೀರಾ ನೀವು? ಬಿಡಿ ಬಿಡಿ ಆಯ್ತು, ನಂಬ್ಕೋಬೇಡಿ. ಏನ ನಿನ್ನ ಆಶೀರ್ವಾದ ಕಣಪ್ಪ ಅಷ್ಟೇ. ದೇವ್ರು ನಿನಗೆ ಆಯಸ್ ಆರೋಗ್ಯ ಚೆನ್ನಾಗಿ ಮಾಡಗ್ಲಪ್ಪ. ಅಷ್ಟೇ. ಅಜ್ಜಿ ಚೂರು ಎಲ್ಲರಿಗೂ ಕೊಡ್ಲಾ? ಏನ್ ಹೇಳ್ಬೇಕಂತ ನಂಗೆ ಗೊತ್ತಿಲ್ಲ ಈ ಸಂದರ್ಭದಲ್ಲಿ. ನಾನು ಯಾವಾಗ್ಲೂ ಬರ್ತಡೇ ಮಾಡಕ್ ತುಂಬಾ ಖುಷಿ ಆಗುತ್ತೆ. ಬೇರೆಯವರೆಲ್ಲ ಬಂದು ಹುಡ್ದಬ್ಬ ಆಚರಣೆ ಮಾಡ್ಕೊಂಡಾಗ ಈ ತರದ್ದು ಜನ್ಮದಿನನ ನಾನು ಆಚರಣೆ ಮಾಡಕ್ ತುಂಬಾ ಬೇಜಾರು ಮಾಡ್ಕೊಂತೀನಿ. ಗೊತ್ತಿಲ್ಲ, ಬಟ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ. ನನ್ಗೆ ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಇರೋವರೆಗೂ ತುಂಬಾ ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡಿ. ತಪ್ಪು ನಿರ್ಧಾರಗಳನ್ನ ತಗೊಳ್ಬೇಡಿ. ತಪ್ಪು ನಿರ್ಧಾರಗಳಿಂದ ಇಡೀ ಕುಟುಂಬ ಬೀದಿಗೆ ಬರುತ್ತೆ ಅಂತ ನಾನು ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ಶನೇಶ್ವರ ಒಳ್ಳೇದ್ ಮಾಡ್ಲಿ. ಪ್ರತಿ ವರ್ಷ ಇದೀಗೆ ಪ್ರಸಾದದ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದೀನಿ. ನಾನು ಇರೋವರೆಗೂ ಮಾಡ್ತೀನಪ್ಪ. ನಾನು ನಮ್ಮ ಯಜಮಾನ್ ಇರೋವರೆಗೂ ನಾವು ಬಿಡಲ್ಲಪ್ಪ. ನಿಜ ಮಾಡ್ತೀವನಪ್ಪ. ನಿನ್ ಇದ್ರೊಳಗೆ ನಾವ್ ಒಂದ್ ಇದು ಅಲ್ಲ, ನಾವಿರೋವರೆಗೂ ಇದು ಮಾಡ್ತೀವಿ. ನಾವು ಇಲ್ಲ ನಿನ್ಗೊಂದು ಫೋನ್ ಮಾಡು ನಮ್ಗೆ, ನಮ್ಮ ಅಮ್ಮ ನನ್ನ ತಂಗಿ ಅಂತೇಳಿ ಮಾಡು. ನಾವಿದ್ ಮಾಡ್ತೀವಿ. ಸರಿ ಸರಿ, ಧನ್ಯವಾದಮ್ಮ. श्री श्री धर्मश्रेष्ठ महाराज के श्री श्री धर्मश्रेष्ठ